ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 25 ಜೂನ್ 26, ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮುರಳಿಯ ಸಾರ: ಮಧುರ ಮಕ್ಕಳೇ, ಪಾವನರಾಗಲು ಒಂದು ಉಪಾಯ ಮಾತ್ರ ಇದೆ, ತಂದೆ ನೆನಪು. ನೆನಪಿನ ಪರಿಶ್ರಮವೇ ಅಂತ್ಯದಲ್ಲಿ ಕೆಲಸಕ್ಕೆ ಬರುವುದು. ಇವತ್ತಿನ ಪ್ರಶ್ನೆಯಾಗಿದೆ, ಸಂಗಮದಲ್ಲಿ ಯಾವ ತಿಲಕವನ್ನು ಇಡುತ್ತೀರೆಂದರೆ ಸ್ವರ್ಗದ ರಾಜ್ಯ ಭಾಗ್ಯದ ತಿಲಕವು ಪ್ರಾಪ್ತಿಯಾಗೋದು. ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ, ಸಂಗಮದಲ್ಲಿ ಇದೇ ತಿಲಕವನ್ನಿಡಿ, ನಾನು ಆತ್ಮನು ಬಿಂದುವಾಗಿದ್ದೇನೆ, ನಾನು ಶರೀರವಲ್ಲ. ಆಂತರ್ಯದಲ್ಲಿ ಇದೇ ಇರಬೇಕು, ನಾನು ಆತ್ಮನಾಗಿದ್ದೇನೆ. ನಾವು ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ. ತಂದೆಯೂ ಬಿಂದುವಾಗಿದ್ದಾರೆ, ನಾವು ಬಿಂದುವಾಗಿದ್ದೇವೆ. ಈ ತಿಲಕದಿಂದ ಸ್ವರ್ಗದ ರಾಜ್ಯ ಭಾಗ್ಯ ತಿಲಕವು ಪ್ರಾಪ್ತಿಯಾಗುವುದು. ತಂದೆ ಹೇಳುತ್ತಾರೆ, ನಾನು ಗ್ಯಾರಂಟಿ ಕೊಡುತ್ತೇನೆ, ನೀವು ನೆನಪು ಮಾಡಿ, ಆಗ ಅರ್ಧಕಲ್ಪಕ್ಕಾಗಿ ಅಳುವುದರಿಂದ ಮುಕ್ತರಾಗಿ ಬಿಡುತ್ತೀರಿ. ಓಂ ಶಾಂತಿ. ಈ ನಶೆ ಇರಬೇಕು. ನಾನು ಆತ್ಮ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತೇನೆ, ಆಗಲೇ ಪಾವನವಾಗಲು ಸಾಧ್ಯ. ಇದೇ ಪರಿಶ್ರಮವಿದೆ, ಅದು ಮಕ್ಕಳ ಬಳಿ ತಲುಪುವುದೇ ಇಲ್ಲ. ಮಾಯೆಯು ಬಹಳ ತೊಂದರೆ ಕೊಡುತ್ತದೆ. ಒಬ್ಬ ತಂದೆಯನ್ನು ಮರೆಸಿ ಬೇರೆಯವರ ನೆನಪೇ ಬರುತ್ತದೆ. ತಂದೆ ಅಥವಾ ಪ್ರಿಯತಮನ ನೆನಪೇ ಮಾಡುವುದಿಲ್ಲ. ಇಂತಹ ಪ್ರಿಯತಮನನ್ನು ಕೊನೆಯ ಪಕ್ಷ 8 ಗಂಟೆ ಆದರೂ ನೆನಪು ಮಾಡುವ ಸರ್ವಿಸ್ ಮಾಡಬೇಕು. ಅರ್ಥಾತ್ ಪ್ರಿಯತಮನಿಗೆ ನೆನಪು ಮಾಡಿ ಸಹಾಯ ಮಾಡಬೇಕು, ಅಥವಾ ಮಕ್ಕಳು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಇದೇ ದೊಡ್ಡ ಪರಿಶ್ರಮವಾಗಿದೆ. ಗೀತೆಯಲ್ಲೂ ಸಹ ಮನ್ಮನಾಭವ ಇದೆ. ತಂದೆಯನ್ನು ನೆನಪು ಮಾಡುತ್ತಲೇ ಇರಿ. ಕುಳಿತುಕೊಳ್ಳುತ್ತಾ, ನಿಂತುಕೊಳ್ಳುತ್ತಾ, ಓಡಾಡುತ್ತಾ, ತಿರುಗಾಡುತ್ತಾ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು, ಬೇರೆ ಯಾವುದೂ ಇಲ್ಲ. ಅಂತ್ಯದಲ್ಲಿ ಈ ನೆನಪೇ ಕೆಲಸಕ್ಕೆ ಬರೋದು. ತಮ್ಮನ್ನು ಆತ್ಮ ಅಶರೀರಿ ಎಂದು ತಿಳಿದುಕೊಳ್ಳಿ. ಈಗ ನಾವೆಲ್ಲರೂ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ. ಇದರ ಬಹಳ ಪರಿಶ್ರಮ ಪಡಬೇಕಾಗಿದೆ. ಬೆಳಿಗ್ಗೆ ಸ್ನಾನ ಇತ್ಯಾದಿಗಳನ್ನು ಮಾಡಿ ನಂತರದಲ್ಲಿ ಮೇಲ್ಛಾವಣಿ ಅಥವಾ ಕ್ಲಾಸಲ್ನಲ್ಲಿ ಏಕಾಂತದಲ್ಲಿ ಕುಳಿತುಕೊಳ್ಳಿ. ಎಷ್ಟು ಏಕಾಂತದಲ್ಲಿರುತ್ತೀರೋ ಅಷ್ಟು ಚೆನ್ನಾಗಿರುತ್ತದೆ. ಸದಾ ಇದೇ ವಿಚಾರ ಮಾಡಿ, ನಾನು ತಂದೆಯನ್ನು ನೆನಪು ಮಾಡಬೇಕು, ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ. ಈ ಪರಿಶ್ರಮವನ್ನು ಪ್ರತಿ 5000 ವರ್ಷದ ನಂತರ ಮಾಡಬೇಕಾಗಿದೆ. ಸತ್ಯುಗ, ತ್ರೇತಾ, ದ್ವಾಪರ, ಕಲಿಯುಗ ಎಲ್ಲಿಯೂ ಸಹ ನೀವು ಪರಿಶ್ರಮ ಪಡಬೇಕಾಗಿಲ್ಲ. ಈ ಸಂಗಮದಲ್ಲಿಯೇ ನನ್ನನ್ನು ನೆನಪು ಮಾಡಿ ಎಂದು ನಿಮಗೆ ತಂದೆಯು ತಿಳಿಸುತ್ತಾರೆ. ಈ ವೇಳೆಯಲ್ಲಿ ನನ್ನನ್ನು ನೆನಪು ಮಾಡಿ. ತಂದೆಯು ಸಂಗಮದಲ್ಲಿಯೇ ಬರುತ್ತಾರೆ, ಮತ್ಯಾವುದೇ ಸಮಯದಲ್ಲಿ ಬರುವುದಿಲ್ಲ. ನೀವು ಸಹ ನಂಬರ್ವಾರ್ ಪುರುಷಾರ್ಥಾನುಸಾರ ತಿಳಿದುಕೊಂಡಿದ್ದೀರಿ. ಮಕ್ಕಳು ತಂದೆಯನ್ನು ಮರೆತು ಬಿಡುತ್ತಾರೆ, ಆದ್ದರಿಂದಲೇ ಬಹಳ ಮೋಸ ಹೋಗುತ್ತಾರೆ. ರಾವಣನು ಬಹಳ ಮೋಸಗಾರನಾಗಿದ್ದಾನೆ. ಇವನು ಅರ್ಧಕಲ್ಪದ ಶತ್ರುವಾಗಿದ್ದಾನೆ. ಆದ್ದರಿಂದ ಬೆಳಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡಿ ಚಾರ್ಜ್ ಮಾಡಿ. ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದನು? ಚಾರ್ಟನ್ನು ಇಡಬೇಕು ಅಂತ ಹೇಳ್ತಾರೆ ಬಾಬಾ. ತುಕ್ಕು ಎಷ್ಟು ಬಿಟ್ಟು ಹೋಗಿದೆ? ನೆನಪಿನ ಮೇಲೆ ಎಲ್ಲವೂ ಆಧಾರಿತವಾಗಿದೆ. ಮಕ್ಕಳು ಪೂರ್ಣ ಆಸ್ತಿಯನ್ನು ಪಡೆಯಲು ಪ್ರಯತ್ನ ಪಟ್ಟು ನರನಿಂದ ನಾರಾಯಣರಾಗಬೇಕಾಗಿದೆ. ಇದೇ ಸತ್ಯವಾದ ಸತ್ಯನಾರಾಯಣನ ಕಥೆಯಾಗಿದೆ. ಭಕ್ತರು ಹುಣ್ಣಿಮೆಯ ದಿನ ಸತ್ಯನಾರಾಯಣ ಕಥೆಯನ್ನು ಹೇಳುತ್ತಾರೆ. ಈಗ ನೀವು 16 ಕಲಾ ಸಂಪೂರ್ಣರಾಗಬೇಕೆಂದು ನಿಮಗೆ ತಿಳಿದಿದೆ. ಇದು ಸತ್ಯ ತಂದೆಯನ್ನು ನೆನಪು ಮಾಡುವುದರಿಂದ ಆಗುತ್ತದೆ. ಶ್ರೀಮತವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ. ಗೃಹಸ್ಥದಲ್ಲಿರಿ, ಎಲ್ಲ ವ್ಯವಹಾರಗಳನ್ನೂ ಮಾಡಿ, ಕೇವಲ ತಂದೆಯನ್ನು ನೆನಪು ಮಾಡಬೇಕಷ್ಟೆ. ನೆನಪೇ ಮಾಡೋದಿಲ್ಲವೆಂದರೆ ಎಲ್ಲಾದರೂ ಒಂದು ಕಡೆ ರಾವಣನಿಂದ ಮೋಸ ಹೋಗುತ್ತೀರಿ. ಮೂಲ ಮಾತು ನೆನಪು ಮಾಡುವುದಾಗಿದೆ. ಶಿವ ತಂದೆಯನ್ನು ನೆನಪು
ಮಾಡಬೇಕಾಗಿದೆ. ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ತನ್ನನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಿ ಎಂದು ಪದೇ ಪದೇ ತಿಳಿಸುತ್ತಾರೆ. ಇಲ್ಲದಿದ್ದರೆ ಅಂತ್ಯದಲ್ಲಿ ಬಹಳ ಪಶ್ಚಾತ್ತಾಪ ಪಡುವಿರಿ, ಬಹಳ ಮೋಸ ಹೋಗುತ್ತೀರಿ. ಕೆಲವರಿಗಿಷ್ಟು ಜೋರಾಗಿ ಪೆಟ್ಟು ಬೀಳುವುದು ಮಾಯೆಯು ಒಂದೇ ಬಾರಿಗೆ ಕಪ್ಪು ಮುಖ ಮಾಡಿಬಿಡುತ್ತದೆ. ತಂದೆಯು ಸುಂದರನಾಗಿ ಮಾಡಲು ಬಂದಿದ್ದಾರೆ. ಈ ಸಮಯದಲ್ಲಿ ಒಬ್ಬರಿಗೊಬ್ಬರು ಕಪ್ಪು ಮುಖವನ್ನಾಗೇ ಮಾಡುತ್ತಾರೆ. ಸುಂದರನನ್ನಾಗಿ ಒಬ್ಬ ತಂದೆಯೇ ಮಾಡುತ್ತಾರೆ. ಇವರ ನೆನಪಿನಿಂದಲೇ ಸುಂದರ ಅರ್ಥಾತ್ ಸ್ವರ್ಗದ ಮಾಲೀಕರಾಗುತ್ತೀರಿ. ಇದು ಪತಿತ ಪ್ರಪಂಚವಾಗಿದೆ. ತಂದೆಯು ಪತಿತರನ್ನು ಪಾವನ ಮಾಡೋದಕ್ಕಾಗಿಯೇ ಬರುತ್ತಾರೆ. ಬಾಕಿ ನಿಮ್ಮ ಯಾವುದೇ ವ್ಯಾಪಾರ ವ್ಯವಹಾರ ಇತ್ಯಾದಿಗಳ ಜೊತೆ ತಂದೆಯ ಸಂಬಂಧವಿಲ್ಲ. ಶರೀರ ನಿರ್ವಹಣೆಗಾಗಿ ನೀವು ಏನು ಮಾಡಬೇಕಾಗಿದೆಯೋ ಅದನ್ನು ಮಾಡಿ, ಆದರೆ ಕೇವಲ ಮನ್ಮನಾಭವ ಆಗಿರಿ ಎಂದು ತಂದೆಯು ತಿಳಿಸುತ್ತಾರೆ. ನೀವು ಪಾವನ ಪ್ರಪಂಚದ ಮಾಲೀಕರಾಗುವುದು ಹೇಗೆ ಎಂಬುದನ್ನು ತಂದೆ ತಿಳಿಸುತ್ತಾರೆ. ಕೇವಲ ನನ್ನನ್ನು ನೆನಪು ಮಾಡಿ, ಮತ್ತಾವುದೇ ಉಪಾಯವು ಪಾವನರಾಗುವುದಕ್ಕಾಗಿ ಇಲ್ಲ. ತಂದೆ ನೆನಪಿನ ವಿನಃ ದಾನ ಪುಣ್ಯ ಎಷ್ಟೇ ಪುರುಷಾರ್ಥ ಮಾಡಿದರೂ ಬೆಂಕಿಯ ಮೇಲೆ ನಡೆದರೂ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಇದು ಬಹಳ ಸಹಜವಾಗಿದೆ. ಆದ್ದರಿಂದ ಇದು ಸಹಜ ಯೋಗವಾಗಿದೆ. ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಮಧುರ ತಂದೆಯನ್ನು ಇಡೀ ದಿನದಲ್ಲಿ ಎಷ್ಟು ನೆನಪು ಮಾಡಿದ್ದೇನೆ. ಆಗ ನಿದ್ರೆಯಲ್ಲಿ ಯಾವುದೇ ಪಾಪವಾಗುವುದಿಲ್ಲ. ಅಶರೀರಿಯಾಗಿ ಬಿಡುತ್ತೀರಿ. ಬಾಕಿ ದಿನದಲ್ಲಿ ಬಹಳ ಪಾಪ ಕರ್ಮವಾಗುತ್ತದೆ. ಹಳೆಯ ಪಾಪ ಕರ್ಮಗಳು ಬಹಳಷ್ಟಿವೆ. ಆದ್ದರಿಂದ ನೆನಪಿನ ಪರಿಶ್ರಮ ಪಡಬೇಕು. ಇಲ್ಲಿ ಬರುತ್ತೀರೆಂದರೆ ಪರಿಶ್ರಮ ಪಡಲೇಬೇಕಾಗಿದೆ. ಹೊರಗಡೆಯ ವ್ಯರ್ಥ ಸಂಕಲ್ಪಗಳನ್ನು ತೆಗೆದು ಬಿಡಿ. ಇಲ್ಲದಿದ್ದರೆ ವಾಯುಮಂಡಲವು ಬಹಳ ಕೆಟ್ಟದಾಗಿ ಬಿಡುತ್ತದೆ. ಮನೆ, ಹೊಲ, ಗದ್ದೆಗಳ ವಿಚಾರವಂತೂ ನಡೆಯುತ್ತಲೇ ಇರುತ್ತದೆ. ಕೆಲವೊಮ್ಮೆ ಮಕ್ಕಳ ನೆನಪು ಬರುವುದು, ಕೆಲವೊಮ್ಮೆ ಗುರುಗಳ ನೆನಪು ಬರುವುದು. ಸಂಕಲ್ಪಗಳು ನಡೆಯುತ್ತಿದ್ದರೆ ವಾಯುಮಂಡಲವು ಹಾಳು ಮಾಡಿಬಿಡುವುದು. ಪುರುಷಾರ್ಥ ಮಾಡದೇ ಇರುವವರು ಬಹಳ ವಿಘ್ನಗಳನ್ನು ಹಾಕುತ್ತಾರೆ. ಇವುಗಳು ಬಹಳ ಸೂಕ್ಷ್ಮವಾದ ಮಾತುಗಳಾಗಿವೆ. ಇದನ್ನು ನೀವೀಗ ತಿಳಿದಿದ್ದೀರಿ, ನಂತರ ಎಂದೂ ತಿಳಿಯೋದಿಲ್ಲ. ತಂದೆಯು ಈಗ ಆಸ್ತಿಯನ್ನು ಕೊಡುತ್ತಾರೆ, ನಂತರ ಅರ್ಧಕಲ್ಪಕ್ಕೆ ನಿಶ್ಚಿಂತರಾಗುವಿರಿ. ಲೌಕಿಕ ತಂದೆ ವಿಚಾರಗಳು ಮತ್ತು ಬೇಹದ್ದಿನ ತಂದೆ ವಿಚಾರಗಳಲ್ಲಿ ಅಂತರವಿದೆ. ತಂದೆಯು ಹೇಳುತ್ತಾರೆ, ಭಕ್ತಿ ಮಾರ್ಗದಲ್ಲಿ ನನಗೆ ಬಹಳ ವಿಚಾರಗಳಿರುತ್ತವೆ. ಭಕ್ತರು ಗಳಿಗೆ ಎಷ್ಟೊಂದು ನೆನಪು ಮಾಡುತ್ತಾರೆ. ಸತ್ಯುಗದಲ್ಲಿ ಯಾರೂ ನೆನಪು ಮಾಡೋದಿಲ್ಲ. ನಾನು ನಿಮಗೆ ಇಷ್ಟೊಂದು ಸುಖ ಕೊಡುತ್ತೇನೆ, ಅಲ್ಲಿ ನೀವು ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ನಮ್ಮ ಮಕ್ಕಳು ಶಾಂತಿಧಾಮ ಸುಖಧಾಮದಲ್ಲಿ ಕುಳಿತಿರುತ್ತಾರೆ. ಬೇರೆ ಯಾವುದೇ ಮನುಷ್ಯರು ಇದನ್ನು ತಿಳಿಯಲು ಸಾಧ್ಯವಿಲ್ಲ. ಇಂತಹ ತಂದೆಯಲ್ಲಿ ನಿಶ್ಚಯ ಬುದ್ಧಿಯರಾಗುವುದರಲ್ಲಿಯೇ ಮಾಯೆಯ ವಿಘ್ನಗಳು ಹಾಕುತ್ತವೆ. ಕೇವಲ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮಲ್ಲಿ ಸೇರಿರುವ ಬೆಳ್ಳಿ, ತಾಮ್ರ, ಲೋಹಗಳು ಇವು ಬಿಟ್ಟು ಹೋಗು. ಚಿನ್ನದ ಯುಗದಿಂದ ಬೆಳ್ಳಿ ಯುಗದಲ್ಲಿ ಬಂದ ನಂತರ 2 ಕಲೆಗಳು ಕಡಿಮೆಯಾಗುತ್ತದೆ. ಅಂದ್ರೆ ಆತ್ಮದ 100% ನಲ್ಲಿ 20% ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತದೆ ಅಂತ. ಈ ಮಾತುಗಳನ್ನು ನೀವೇ ಕೇಳುತ್ತೀರಿ. ಇಲ್ಲದಿದ್ದರೆ ಇಲ್ಲ. ಯಾರು ಸತ್ಯ ಬ್ರಾಹ್ಮಣರಾಗಿದ್ದಾರೆಯೋ ಅವರ ಬುದ್ಧಿಯಲ್ಲೇ ಚೆನ್ನಾಗಿ ಕುಳಿತುಕೊಳ್ಳುತ್ತದೆ. ಇಲ್ಲದಿದ್ದರೆ ಇಲ್ಲ. ನೆನಪು ನಿಲ್ಲೋದೇ ಇಲ್ಲ. ಎಲ್ಲದರ ಆಧಾರ ತಂದೆಯನ್ನು ನೆನಪು ಮಾಡೋದ್ರಲ್ಲೇ ಇದೆ. ಮತ್ತೆ ಮತ್ತೆ ನನ್ನನ್ನು ನೆನಪು ಮಾಡಿ ಎಂದು ಮಕ್ಕಳಿಗೆ ತಿಳಿಸುತ್ತಾರೆ. ಬ್ರಹ್ಮ ತಂದೆಯೂ ಹೇಳುತ್ತಾರೆ, ಶಿವ ತಂದೆಯನ್ನು ನೆನಪು ಮಾಡಿ, ನಿಮ್ಮ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ತಂದೆಯೂ ತಿಳಿಸುತ್ತಾರೆ. ಆತ್ಮಗಳಿಗೆ ಮಕ್ಕಳೆಂದು ಹೇಳಲಾಗುತ್ತದೆ. ಆ ನಿರಾಕಾರ ಪರಮಾತ್ಮನು ಆತ್ಮಗಳಿಗೆ ಹೇಳುತ್ತಾರೆ, ಮೂಲ ಮಾತೇ ಇದಾಗಿದೆ. ಮೊಟ್ಟ ಮೊದಲು ಯಾರೇ ಬಂದರೂ ಅವರಿಗೆ ತಂದೆಯನ್ನು ನೆನಪು ಮಾಡಿ ಎಂದು ಹೇಳಿರಿ. ಮತ್ಯಾವುದನ್ನು ಒತ್ತು ಕೊಟ್ಟು ಹೇಳಬೇಡಿ. ಕೇವಲ ತಮ್ಮನ್ನು ತಾವು ಆತ್ಮೆಯನ್ನು ತಿಳಿದು ತಂದೆಯನ್ನು ನೆನಪು ಮಾಡಿ. ಇದನ್ನೇ ಒಳಗಡೆ ಮೆಲುಕು ಹಾಕಬೇಕು. ನಾವು ಆತ್ಮ ಎಂದು ತುಳಸಿದಾಸರು ಹಾಡುತ್ತಾರೆ. ಗಂಧವನ್ನು ತೇಯ್ದು ತಿಲಕವೆಂದರೆ ಯಾವುದೇ ಸ್ಥೂಲ ವಸ್ತು ಅಲ್ಲ. ವಾಸ್ತವದಲ್ಲಿ ತಿಲಕವು ಈ ಸಮಯದ ನೆನಪಾರ್ಥವಾಗಿದೆ. ನೀವು ನೆನಪು ಮಾಡುತ್ತೀರೆಂದರೆ ರಾಜ್ಯಭಾಗ್ಯದ ತಿಲಕವನ್ನು ಕೊಡುತ್ತಾರೆ. ನಿಮಗೆ ರಾಜ್ಯಭಾಗ್ಯದ ತಿಲಕವೂ ಸಿಗುತ್ತದೆ, 2 ಕಿರೀಟಗಳೂ ಸಿಗುತ್ತವೆ.
ರಾಜ್ಯ ಭಾಗ್ಯ ತಿಲಕ ಸಿಗುತ್ತದೆ, ಅರ್ಥಾತ್ ಸ್ವರ್ಗದ ಮಹಾರಾಜ ಮಹಾರಾಣಿಯಾಗುತ್ತೀರಿ. ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ತಂದೆಯನ್ನು ನೆನಪು ಮಾಡಿ, ನನ್ನ ಆತ್ಮ ಶರೀರವಲ್ಲ, ನಾವು ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ. ನಾವು ಆತ್ಮರು ಬಿಂದುವಿನ ತರಹ ಇದ್ದೇವೆ. ತಂದೆಯು ಬಿಂದುವಾಗಿದ್ದಾರೆಂದು ನೀವು ತಿಳಿದಿದ್ದೀರಿ. ತಂದೆಯು ಜ್ಞಾನದ ಸಾಗರ, ಸುಖದ ಸಾಗರ ಆಗಿದ್ದಾರೆ. ಅವರು ನಮಗೆ ವರದಾನವನ್ನು ಕೊಡುತ್ತಾರೆ. ಇವರ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ಗುರುಗಳು ತಮ್ಮ ಶಿಷ್ಯರನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಓದಿಸುತ್ತಾರೆ. ಇವರೂ ಸಹ ಪಕ್ಕದಲ್ಲೇ ಕುಳಿತಿದ್ದಾರೆ. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ. ಸತ್ಯುಗದಲ್ಲಿ ನೀವು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಿ, ಆದರೆ ತಂದೆಯನ್ನು ತಿಳಿದುಕೊಂಡಿರುವುದಿಲ್ಲ. ನಾವು ಆತ್ಮರು ಶರೀರವನ್ನು ಬಿಡುತ್ತೇವೆ, ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳಬೇಕು. ಡ್ರಾಮಾನುಸಾರ ನಿಮ್ಮ ಪಾತ್ರ ಹೀಗೇ ಇದೆ. ಆದ್ದರಿಂದ ಅಲ್ಲಿ ನಿಮ್ಮದು ದೀರ್ಘಾಯುಷ್ಯ ಇರುತ್ತದೆ. ನೀವು ಪವಿತ್ರರಾಗಿಯೂ ಇರುತ್ತೀರಿ. ಸತ್ಯುಗದಲ್ಲಿ ಆಯುಷ್ಯ ಹೆಚ್ಚಾಗಿರುತ್ತದೆ, ಕಲಿಯುಗದಲ್ಲಿ ಇರೋದಿಲ್ಲ. ಅಲ್ಲಿ ಯೋಗಿಗಳು, ಇಲ್ಲಿ ಭೋಗಿಗಳಾಗಿದ್ದಾರೆ. ಪವಿತ್ರರಾಗಿರೋರೇ ಯೋಗಿಗಳಾಗಿರುತ್ತಾರೆ. ರಾವಣ ರಾಜ್ಯವೇ ಅಲ್ಲಿರೋದಿಲ್ಲ. ಆಯುಷ್ಯ ಬಹಳ ಜಾಸ್ತಿ ಇರುತ್ತದೆ. ಇದಕ್ಕೆ ಕರ್ಮಭೋಗವೆಂದು ಹೇಳಲಾಗುತ್ತದೆ. ಅಲ್ಲಿ ಅಕಾಲ ಮೃತ್ಯು ಎಂದೂ ಆಗೋದಿಲ್ಲ. ಅಂದ ಮೇಲೆ ತಂದೆಯನ್ನು ಗುರುತಿಸಿ ಶ್ರೀಮದಂತೆ ನಡೆಯಬೇಕಾಗಿದೆ. ಒಬ್ಬ ತಂದೆಯನ್ನು ನೆನಪು ಮಾಡಿ ತಮ್ಮನ್ನು ತಾವು ಆತ್ಮೆಯನ್ನು ತಿಳಿಯಬೇಕು. ನಾವು ಹಿಂತಿರುಗಿ ಹೋಗಬೇಕಾಗಿದೆ. ಈ ಶರೀರವನ್ನು ಬಿಡಬೇಕಾಗಿದೆ. ಬಾಕಿ ಸಮಯವನ್ನು ಸೇವೆಯಲ್ಲಿ ತೊಡಗಿಸಬೇಕಾಗಿದೆ. ನೀವು ಮಕ್ಕಳು ಬಹಳ ಬಡವರಿದ್ದೀರಿ. ಆದ್ದರಿಂದ ತಂದೆಗೆ ಬಹಳ ದಯೆ ಉಂಟಾಗುತ್ತದೆ. ನೀವು ವೃದ್ಧರು, ಕುಬ್ಜರು ಮುಂತಾದವರಿಗೆ ಯಾವುದೇ ಕಷ್ಟವನ್ನು ಕೊಡೋದಿಲ್ಲ. ವೃದ್ಧರಿಗೆ ಕುಬ್ಜರಿ ಎಂದು ಹೇಳಲಾಗುತ್ತದೆ. ತಂದೆಯನ್ನು ನೆನಪು ಮಾಡಿ ಎಂದು ವೃದ್ಧರಿಗೆ ತಿಳಿಸುತ್ತಾರೆ. ನಿಮ್ಮನ್ನು ಯಾರಾದರೂ ಕೇಳಿದರೆ ಪಾಠಶಾಲೆಗೆ ಹೋಗುತ್ತೇವೆಂದು ಹೇಳಿ. ಇಲ್ಲಂತೂ ಕೃಷ್ಣನ ಆತ್ಮನು 84 ಜನ್ಮಗಳನ್ನು ಪಡೆದು ಈಗ ತಂದೆಯಿಂದ ಜ್ಞಾನವನ್ನು ತೆಗೆದುಕೊಳ್ಳುತ್ತಿದೆ. ಅಂದ್ರೆ ಬ್ರಹ್ಮ ಬಾಬಾರು ಹೇಳ್ತಾ ಇದ್ದಾರೆ, ಬ್ರಹ್ಮ ಬಾಬಾನ ಆತ್ಮನೂ ಸಹ ಬಾಬನಿಂದ ಜ್ಞಾನ ತೆಗೆದುಕೊಳ್ತಾನೆ. ಅದಕ್ಕೋಸ್ಕರ ಕೃಷ್ಣನ ಆತ್ಮನೂ ಸಹ ಜ್ಞಾನ ತಗೊಳ್ತಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮಕ್ಕಳು ಪ್ರದರ್ಶನಿ ಇತ್ಯಾದಿಗಳಲ್ಲಿ ಖರ್ಚು ಮಾಡುತ್ತಾರೆ. ಇಂಥವರು ಬಹಳ ಪ್ರಭಾವಿತರಾದರು ಎಂದೂ ಸಹ ಬರೆಯುತ್ತಾರೆ. ಆದರೆ ಅವಶ್ಯವಾಗಿ ಈ ಸಮಯದಲ್ಲಿ ಬ್ರಹ್ಮಾನ ಶರೀರದಲ್ಲಿ ತಂದೆಯು ಬಂದಿದ್ದಾರೆ, ಅವರಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆ ಎಂದು ಯಾರೂ ಬರೆಯೋದಿಲ್ಲ. ಒಬ್ಬರಿಗೂ ನಿಶ್ಚಯವಾಗಿಲ್ಲ ಎಂದು ತಂದೆಯು ತಿಳಿಸುತ್ತಾರೆ. ಜ್ಞಾನ ಚೆನ್ನಾಗಿದೆ ಎಂದು ಪ್ರಭಾವಿತರಾಗುತ್ತಾರೆ. ಏಣಿಯನ್ನು ಸರಿಯಾದ ರೀತಿಯಲ್ಲಿ ತೋರಿಸಿದ್ದಾರೆ. ಆದರೆ ಸ್ವತಃ ಯೋಗದಲ್ಲಿದ್ದು ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗುವುದನ್ನು ಮಾಡುವುದಿಲ್ಲ. ಕೇವಲ ಪರಮಾತ್ಮನಿಂದ ಆಸ್ತಿಯನ್ನು ಪಡೆಯಲು ತಿಳುವಳಿಕೆ ಚೆನ್ನಾಗಿದೆ ಎನ್ನುತ್ತಾರೆ. ಆದರೆ ಸ್ವಯಂ ತಾವೇ ತಿಳಿದುಕೊಳ್ಳಿದೆ ಎಂದು ಹೇಳಿದರೆ ಅದನ್ನು ಮಾಡುವುದಿಲ್ಲ. ಪುರುಷಾರ್ಥವನ್ನು ಏನೂ ಮಾಡುವುದಿಲ್ಲ. ಪ್ರಜೆಗಳು ಬಹಳಷ್ಟು ಮಂದಿ ಆಗುತ್ತಾರೆ. ಬಾಕಿ ರಾಜರಾಗುವುದರಲ್ಲೇ ಪರಿಶ್ರಮವಿದೆ. ಪ್ರತಿಯೊಬ್ಬರು ತಮ್ಮ ಹೃದಯದಲ್ಲಿ ಕೇಳಿಕೊಳ್ಳಬೇಕು, ನಾವು ತಂದೆ ನೆನಪಿನಲ್ಲಿ ಎಷ್ಟು ಹರ್ಷಿತರಾಗುತ್ತೇವೆ, ನಾವೇ ನಂತರ ದೇವತೆಗಳಾಗುತ್ತೇವೆ. ಈ ರೀತಿ ತಮ್ಮೊಂದಿಗೆ ತಾವು ಏಕಾಂತದಲ್ಲಿ ಕುಳಿತು ಮಾತನಾಡಿಕೊಳ್ಳಬೇಕು. ತಂದೆಯನ್ನು ನೆನಪು ಮಾಡುತ್ತಾ ಇರಿ, ಆಗ ಅರ್ಧಕಲ್ಪ ದುಃಖವೇ ಇರೋದಿಲ್ಲವೆಂದು ತಂದೆಯು ಗ್ಯಾರಂಟಿ ಕೊಡುತ್ತಾರೆ. ಈಗ ತಂದೆಯು ಬಂದು ನಮ್ಮನ್ನು ರಾವಣನ ಮಾಯೆಯಿಂದ ಗೆಲ್ಲಿಸುತ್ತಾರೆ. ಯಾರೆಷ್ಟು ಪುರುಷಾರ್ಥ ಮಾಡುತ್ತಾರೆಯೋ ಅವರು ತಮಗಾಗಿಯೇ ಮಾಡುತ್ತಾರೆ. ನಂತರ ನೀವು ಹೊಸ ಪ್ರಪಂಚದಲ್ಲಿ ಬರುತ್ತೀರಿ. ಹಳೆಯ ಪ್ರಪಂಚದ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಬೇಕಾಗಿದೆ. ಏಕೆಂದರೆ ನೀವು ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗಬೇಕಾಗಿದೆ. ಪಾವನರಾಗಲು ಯುಕ್ತಿಯನ್ನು ಸಹ ತಿಳಿಸುತ್ತಾರೆ. ಇದು ವಿನಾಶದ ಸಮಯವಾಗಿದೆ. ಎಲ್ಲರ ವಿನಾಶವಾಗಲೇಬೇಕಾಗಿದೆ. ಹೊಸ ಪ್ರಪಂಚದ ಸ್ಥಾಪನೆಯಾಗಬೇಕಾಗಿದೆ. ನಾವು ಈ ಮೃತ್ಯುಲೋಕದಲ್ಲಿ ಶರೀರವನ್ನು ಬಿಟ್ಟು ನಂತರ ಹೊಸ ಪ್ರಪಂಚ ಅಮಲ ಲೋಕದಲ್ಲಿ ಬರುತ್ತೇವೆ. ನಾವು ಓದೋದೇ ಹೊಸ ಪ್ರಪಂಚಕ್ಕಾಗಿ ಮತ್ತು ಭವಿಷ್ಯಕ್ಕಾಗಿ ಓದುತ್ತಾರೆ. ಇಂತಹ ಪಾಠಶಾಲೆಯು ಎಲ್ಲಿಯೂ ಇಲ್ಲ. ಕೆಲವರು ಬಹಳ ದಾನ ಪುಣ್ಯವನ್ನು ಮಾಡುತ್ತಾರೆಂದ ಮೇಲೆ ರಾಜರ ಬಳಿ ಜನ್ಮವನ್ನು ಪಡೆಯುತ್ತಾರೆ. ಬಾಯಲ್ಲಿ ಚಿನ್ನದ ಚಮಚ ಎಂದು ಹೇಳಲಾಗುತ್ತದೆ. ಅದು ಸತ್ಯುಗದಲ್ಲಿ ನಿಮಗೆ ಸಿಗುವುದು. ಕಲಿಯುಗದಲ್ಲೂ ಸಹ ಅನೇಕ ರಾಜರ ಬಳಿ ಜನ್ಮ ಪಡೆಯುತ್ತಾರೆ, ಅವರಿಗೂ ಸಿಗುತ್ತದೆ. ಆದರೆ ಅನೇಕ ಪ್ರಕಾರದ ದುಃಖವಿರುತ್ತದೆ. ಭವಿಷ್ಯದಲ್ಲಿ 21 ಜನ್ಮಗಳವರೆಗೆ ದುಃಖವಿರುವುದಿಲ್ಲ, ಎಂದೂ ಆರೋಗ್ಯ ತಪ್ಪುವುದಿಲ್ಲ. ಸ್ವರ್ಗದಲ್ಲಿ ಬಾಯಲ್ಲಿ ಚಿನ್ನದ ಚಮಚ ಇರುತ್ತದೆ. ಇಲ್ಲಿ ಅಲ್ಪಕಾಲದ ಸುಖಕ್ಕಾಗಿ ರಾಜ್ಯ ಭಾಗ್ಯ ಸಿಗುತ್ತದೆ.
ನಿಮ್ಮದು 21 ಜನ್ಮಗಳ ರಾಜ್ಯಭಾಗ್ಯ ಸಿಗುತ್ತದೆ. ಬುದ್ಧಿಯಲ್ಲಿ ಈ ರೀತಿ ಕೆಲಸ ತೆಗೆದುಕೊಂಡು ನಂತರ ತಿಳಿಸಬೇಕಾಗಿದೆ. ಭಕ್ತಿಯಲ್ಲಿ ರಾಜನಾಗುವುದಿಲ್ಲ ಎಂದಲ್ಲ. ಕೆಲವರು ಕಾಲೇಜು ಆಸ್ಪತ್ರೆಯನ್ನು ಕಟ್ಟಿಸುತ್ತಾರೆಂದರೆ ಪ್ರತಿಫಲ ಸಿಗುತ್ತದೆ. ಆಸ್ಪತ್ರೆಗಳನ್ನು ಕಟ್ಟಿಸುತ್ತಾರೆಂದರೆ ಮುಂದಿನ ಜನ್ಮದಲ್ಲಿ ಬಹಳ ಚೆನ್ನಾಗಿ ಆರೋಗ್ಯವಂತರಾಗಿರುತ್ತಾರೆ. ಇವರಿಗೆ ಇಡೀ ಆಯುಷ್ಯದಲ್ಲಿ ಜ್ವರವೇ ಬಂದಿರಲಿಲ್ಲ ಎಂದು ಹೇಳುತ್ತಾರಲ್ಲವೇ. ಬಹಳ ದೊಡ್ಡ ಆಯುಷ್ಯ ಇರುತ್ತದೆ, ಬಹಳ ದಾನ ಇತ್ಯಾದಿಗಳನ್ನು ಮಾಡಿದ್ದಾರೆ, ಆಸ್ಪತ್ರೆ ಇತ್ಯಾದಿಗಳನ್ನು ಮಾಡಿದ್ದಾರೆ, ಆದ್ದರಿಂದ ಆಯುಸ್ಸು ಚೆನ್ನಾಗಿದೆ. ಇಲ್ಲಂತೂ ಯೋಗದಿಂದ ನೀವು ಸದಾ ಆರೋಗ್ಯವಂತರು ಐಶ್ವರ್ಯವಂತರು ಆಗುತ್ತೀರಿ. ಯೋಗದಿಂದ ನೀವು 21 ಜನ್ಮಗಳಿಗಾಗಿ ಅಪಾರ ಸುಖವನ್ನು ಪಡೆಯುತ್ತೀರಿ. ಇದಂತೂ ದೊಡ್ಡ ಆಸ್ಪತ್ರೆ ಮತ್ತು ದೊಡ್ಡ ವಿಶ್ವವಿದ್ಯಾಲಯವಾಗಿದೆ. ತಂದೆಯು ಪ್ರತಿಯೊಂದು ಮಾತನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ತಿಳಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ಯಾರಿಗೆ ಎಲ್ಲಿ ಮಜಾ ಬರುತ್ತದೆಯೋ, ಎಲ್ಲಿ ಮನಸ್ಸಾಗುತ್ತದೆ ಅಲ್ಲಿ ಹೋಗಿ ವಿದ್ಯೆಯನ್ನು ಓದಬಹುದು. ನಮ್ಮ ಸೇವಾ ಕೇಂದ್ರಕ್ಕೆ ಬರಬೇಕು, ಅವರ ಬಳಿ ಏಕೆ ಹೋಗುತ್ತೀರಿ ಎಂದಲ್ಲ. ಯಾರಿಗೆ ಎಲ್ಲಿ ಇಷ್ಟವಾಗುತ್ತದೆಯೋ ಅಲ್ಲಿ ಹೋಗಬಹುದು. ಮಾತಂತೂ ಒಂದೇ ಆಗಿದೆ. ಮುರಳಿಯನ್ನು ಓದಿ ಹೇಳುತ್ತಾರೆ. ಅವರಿಗೆ ಮುರಳಿಯು ಇಲ್ಲಿಂದಲೇ ಹೋಗುತ್ತದೆ. ಆದರೆ ಕೆಲವರು ವಿಸ್ತಾರವಾಗಿ ಚೆನ್ನಾಗಿ ತಿಳಿಸುತ್ತಾರೆ. ಇನ್ನು ಕೆಲವರು ಕೇವಲ ಓದಿ ಹೇಳುತ್ತಾರೆ. ಭಾಷಣ ಮಾಡುವವರಿಗೆ ಚೆನ್ನಾಗಿ ಹುರಿದುಂಬಿಸಿ ಹೇಳುತ್ತಾರೆ. ಎಲ್ಲಾದರೂ ಭಾಷಣವಾಯಿತೆಂದರೆ ಮೊಟ್ಟ ಮೊದಲು ತಮ್ಮನ್ನು ತಾವು ಆತ್ಮಎಂದು ತಿಳಿದುಕೊಳ್ಳಿ. ತಂದೆಯಾದ ನನ್ನ ನೆನಪು ಮಾಡಿದರೆ ವಿಕರ್ಮ ವಿನಾಶವಾಗುತ್ತದೆ ಮತ್ತು ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗುತ್ತೀರೆಂದು ಶಿವ ತಂದೆಯು ತಿಳಿಸುತ್ತಾರೆಂದು ಹೇಳಿರಿ. ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ. ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಹೊರಗಿನ ವ್ಯರ್ಥ ವಿಚಾರಗಳನ್ನು ಬಿಟ್ಟು ಏಕಾಂತದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡುವ ಪರಿಶ್ರಮ ಪಡಬೇಕಾಗಿದೆ. ಬೆಳಿಗ್ಗೆ ಬೆಳಿಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು ಮತ್ತು ಚಾರ್ಟನ್ನು ನೋಡಿಕೊಳ್ಳಬೇಕು. ಹೇಗೆ ಭಕ್ತಿ ಮಾರ್ಗದಲ್ಲಿ ದಾನ ಪುಣ್ಯದ ಮಹತ್ವಿಕತೆ ಇದೆಯೋ ಹಾಗೆಯೇ ಜ್ಞಾನ ಮಾರ್ಗದಲ್ಲಿ ನೆನಪಿನ ಮಹತ್ವಿಕತೆ ಇದೆ. ನೆನಪಿನಿಂದ ಆತ್ಮವನ್ನು ಎವರ್ ಹೆಲ್ದಿ ವೆಲ್ದಿಯನ್ನಾಗಿ ಮಾಡಿಕೊಳ್ಳಬೇಕು. ಅಶರೀರಿಯಾಗುವ ಅಭ್ಯಾಸ ಮಾಡಬೇಕು. ಇವತ್ತಿನ ವರದಾನ, ಕಂಬೈನ್ಡ್ ರೂಪದ ಸೇವೆಯ ಮೂಲಕ ಆತ್ಮರನ್ನು ಸಮೀಪ ಸಂಬಂಧದಲ್ಲಿ ಕರೆತರುವಂತಹ ಕಂಬೈನ್ಡ್ ರೂಪಧಾರಿ ಭವ. ಕೇವಲ ಶಬ್ದದ ಮೂಲಕ ಸೇವೆ ಮಾಡೋದ್ರಿಂದ ಪ್ರಜೆಗಳಾಗುತ್ತಿದ್ದಾರೆ. ಆದರೆ ಶಬ್ದದಿಂದ ಆಚೆ ಇರುವ ಸ್ಥಿತಿಯಲ್ಲಿ ಸ್ಥಿತರಾಗುತ್ತಾ ನಂತರ ಶಬ್ದದಲ್ಲಿ ಬನ್ನಿರಿ. ಅವ್ಯಕ್ತ ಸ್ಥಿತಿ ನಂತರ ಶಬ್ದ. ಈ ರೀತಿ ಕಂಬೈನ್ಡ್ ರೂಪದ ಸೇವೆಯು ವಾರಸ್ದಾರನಾಗಿ ಮಾಡುತ್ತದೆ. ಶಬ್ದದ ಮೂಲಕ ಪ್ರಭಾವಿತರಾಗಿರುವ ಆತ್ಮರು ಅನೇಕ ಶಬ್ದಗಳನ್ನು ಕೇಳೋದ್ರಿಂದ ಬಂದು ಹೋಗುವ ಚಕ್ರದಲ್ಲಿ ಬಂದು ಬಿಡುತ್ತಾರೆ. ಅಂದ್ರೆ ಪರಂಧಾಮದಿಂದ ಇಲ್ಲಿ ಕೆಳಗಡೆ ಪಾತ್ರ ಮಾಡ್ಲಿಕ್ಕೆ ಬರೋದು ಮತ್ತೆ ಪಾತ್ರ ಮುಗಿಸಿ ಹೋಗೋದಂತ. ಆದರೆ ಕಂಬೈನ್ಡ್ ರೂಪಧಾರಿಯಾಗಿದ್ದು ಕಂಬೈನ್ಡ್ ರೂಪದ ಸೇವೆ ಮಾಡುತ್ತೀರಂದ್ರೆ ಅದರಲ್ಲಿ ಯಾರದೇ ರೂಪದ ಪ್ರಭಾವ ಬೀರೋದಿಲ್ಲ. ಅಂದ್ರೆ ನಾನು ಬಾಬಾ ಇಬ್ರು ಕಂಬೈನ್ಡ್ ಇದ್ದೇವೆ ಅಂತಿಕೊಳ್ಬೇಕು ಅಂತ. ಇವತ್ತಿನ ಸ್ಲೋಗನ್ ಆಗಿದೆ, ಸಾಧನಗಳಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆಯನ್ನು ಮರ್ಜ್ ಮಾಡಿಬಿಡಿ. ಅಂದ್ರೆ ನಾವು ಎಷ್ಟೇ ಸಾಧನ ಮಾಡ್ತಾ ಇದ್ರು ಸರ್, ನಾನು ಮಾಡಿದ್ರೆ ನಾನು ಬದಲಾಗಿ ಅದರಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಇರಬೇಕು ಅಂತ. ಇವತ್ತಿನ ಅವ್ಯಕ್ತ ಸೂಚನೆ, ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ, ಸಹನಶೀಲರಾಗಿರಿ. ಯಾರು ಸಹನಶೀಲ ಮಕ್ಕಳಿದ್ದಾರೆ ಅವರು ತಮ್ಮ ಸಹನಶೀಲತೆಯ ಶಕ್ತಿಯಿಂದ ಎಂಥದೇ ಕಠಿಣ ಸಂಸ್ಕಾರದವರು ಎಂಥದೇ ಕಠಿಣ ಕಾರ್ಯವನ್ನು ಶೀತಲರನ್ನಾಗಿ ಮಾಡಿಬಿಡುತ್ತದೆ ಅಥವಾ ಸಹಜ ಮಾಡಿಬಿಡುತ್ತಾರೆ. ಸಹನಶೀಲತೆ ಗುಣವುಳ್ಳವರು ಗಂಭೀರವಾಗಿರುತ್ತಾರೆ ಮತ್ತು ಆಳದಲ್ಲಿ ಹೋಗುತ್ತಾರೆ. ಅವರು ಎಂದೂ ಗಾಬರಿಯಾಗೋದಿಲ್ಲ. ಆಳದಲ್ಲಿ ಹೋಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಓಕೆ, ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.